ಗುರು ಇವತ್ತಾದ್ರೆ ಅವನ ಏನ್ ಆಯಿಲ್ ಪೈಪ್ ಕಟ್ ಆಗೋಯ್ತು, ಫುಲ್ ಸೈಕ್ ಆಗ್ಬಿಟ್ಟೆ. ನೋಡಿ ಹಂಗೆ ಹೇಳ್ತೀನಿ ಏನಾಯ್ತು ಅಂತ. ಬೆಳಿಗ್ಗೆನೆ ಬಂದೆ, ಸೆಂಟ್ರಿಂಗ್ ಲೋಡ್ ಎಲ್ಲ ಹಾಕೊಂಡೆ. ನನ್ನ ಮಗಂದು ಸಿದ್ದಾಪುರದಿಂದ ಅಶ್ವಥ್ ನಗರ ಗುರು. ಇವತ್ತಾದ್ರೆ ಯಾ ಕಡೆ ಎದ್ದೇಳಿದ್ನ ಏನೋ ಗೊತ್ತಿಲ್ಲ, ನನ್ನ ಮಗನ್ ಫುಲ್ ಸೈಕ್ ಅಂದ್ರೆ ಸೈಕ್ ಇವತ್ತಾದ್ರೆ. ಹಂಗ ಹಿಂಗ್ ಸೈಕಲ್ಲ ಬಂದು ಟೀ ಕುಡ್ದೆ ಸಿದ್ದಾಪುರದಲ್ಲೇ. ನನ್ ಮಗಂದ ಟೀ ನಾರ್ಮಲ್ ಗುರು, ಏನ ಅಷ್ಟೊಂದಿಲ್ಲ, ಮಸ್ತಾಗಿತ್ತು, ಪರವಾಗಿಲ್ಲ, ಏನ್ ಬೇಜಾರ್ ಮಾಡ್ಕೋಬಿಡ್ರಿ. ಮತ್ತೆ ಲೋಡ್ ಎಲ್ಲಾ ಮಾಡ್ಕೊಂಡು ಹೋದ್ರೆ ಆರ್ ಟಿ ಅವರು ಹಿಡ್ಕೊಬಿಟ್ರು ಗುರು. ಫುಲ್ ಸೈಕ್ ಆಗ್ಬಿಟ್ಟೆ. ನನ್ ಗಾಡಿಗೆ ಒಂದ್ 2 ತಿಂಗ್ಳಾಗಿದ್ ಗುರು ಪಾಸಿಂಗ್ ಆಗ್ಬಿಟ್ಟು ಎಫ್ಸಿ. ನನ್ ಮಗಂದ್ ಎತ್ಕೊಂಡ್ ಹೋಗಿ ಬಟ್ರಲ್ಲಿ ಇದ್ರಲ್ಲಿ ಹಾಕ್ಬಿಟ್ಟಿದ್ರು ಗುರು, ಅವ್ರ ಪಾರ್ಕಿಂಗ್ ಅಲ್ಲಿ. ಮತ್ತೆ ಏನೋ ಮಾಡಿ ಏನೋ ಇಲ್ಸ್ಕೊ ಬಂದೆ, ಎತ್ಕೊ ಬಂದೆ, ಬಿಡ್ಸ್ಕೊ ಬಂದೆ. ನನ್ ಮಗಂದು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹಾಕಿದ್ರೆ ನೋಡಿದ್ರೆ ಆಯಿಲ್ ಎಲ್ಲ ಕಿತ್ತೋಗ್ಬಿಟ್ಟೈತೆ ಗುರು. ಇಂಜನ್ ಹತ್ರ ಪಕ್ಕದಲ್ಲಿ ಒಂದ್ ಆಯಿಲ್ ಪೈಪ್ ಬರುತ್ತೆ, ಅಲ್ಲಿ ಕಿತ್ಬಿಟ್ಟೈತೆ. ಫುಲ್ ಸೈಕ್ ಅಂದ್ರೆ ಸೈಕ್ ನನ್ ಮಗಂದ್. ಹಂಗ ಹಿಂಗ್ ಸೈಕ್ ಅಲ್ಲ, ಇವತ್ತೆಲ್ಲ ಸೈಕ್ ಸೈಕ್ ಅಂದ್ಬಿಡ್ತು. ಅವನ ಏನ್ ಮಾಡಕ್ ಆಗಲ್ಲ ಅಂತ ಹೋದೆ ಡೈಮಂಡ್ಗೆ. ಫುಲ್ ಆಯಿಲ್ ಎಲ್ಲ ಕಿತ್ ಬಿಸಾಗ್ಬಿಟ್ಟಿತ್ತು. ಅಶ್ವಥ್ ನಗರದಿಂದ ನಮ್ಮ ಏರಿಯಿಂದ ಹಂಗೆ ನಿಧಾನ ಕೊಡ್ಕೊ ಬಂದೆ. ಇಲ್ಲ ಬಂದೆ 3,000 ಖರ್ಚಾಯ್ತು ಗುರು. ಅಲ್ಲಿ 7,000 ಕಟ್ಟೆ. ನನ್ ಮಗಂದ್ ಇಲ್ಲಿ ಬಂದು 3,000 ಕಟ್ದೆ. ಒಂದ್ ಪೈಪು ಆಯಿಲ್ ಚೇಂಜಿಂಗ್ ಅದು ಇದು ಅಂತ 3,000 ಆಗ್ತ ಬಿಲ್ ಅಣ್ಣ. ಮತ್ತೆ ಬೆಳಿಗ್ಗೆ ಬಾ ಅಂತ ಕೊಟ್ಟಿಲ್ಲ ಸಾಯಂಕಾಲ. ಮತ್ತೆ ಇನ್ನೊಂದ್ ಲೋಡ್ ಅರ್ಜೆಂಟ್ ಇತ್ತು ಗುರು. ಹಂಗ ಹಿಂಗ್ ಅರ್ಜೆಂಟ್ ಇದ್ದಿಲ್ಲ, ನಮ್ ಚಿಕ್ಕಪ್ಪಂದ್ ಗಾಡಿ ಇತ್ತು, ಎತ್ಕೊಂಡ್ ಹೋಗಿ ಮನೆ ಶಿಫ್ಟಿಂಗ್ ಒಂದ್ ಮಾಡ್ಬಿಟ್ಟು ಲೋಡ್ ಎಲ್ಲ ಮಾಡ್ಕೊಂಡು ಮಾದೇಪುರದಿಂದ ಒಂದ್ 300 ಮೀಟರ್ ಅಷ್ಟೇ, ಮಾದೇಪುರ ಒಳಗಡೆ ನಾನು ನಮ್ಮ ತಾತಪ್ಪನೊಬ್ನ ಇದ್ದ, ಇಬ್ರು ಎತ್ಕೊಂಡು ಹೋದ್ವಿ ಗಾಡಿನ. ಲೋಡ್ ಮಾಡ್ಬೇಕು ಅನ್ಲೋಡ್ ಮಾಡ್ಬೇಕು. ಗಾಡಿ ಕೂಡ ನಮ್ದು ಎಲ್ಲ ಟೋಟಲ್ ಎಲ್ಲ ಮಾತಾಡ್ಕೊಂಡು ಹೋಗಿದ್ವಿ. ಇಬ್ರು ಅಷ್ಟೇ, 3 ಹೋಗಿರ್ಲಿಲ್ಲ, ಇಬ್ರು ಹೋಗಿದ್ವಿ ಅಷ್ಟೇ. ನಾನೇ ಡ್ರೈವರು, ನಾನೇ ಲೇಬರ್ ಎಲ್ಲ ಟೋಟಲ್. ನನ್ ಜೊತೆಗೆ ತಾತಪ್ಪನ ಹಾಕೊಂಡ್ ಹೋಗಿದ್ದೆ. ಮಸ್ತಾಗಿ ನಾವಿಬ್ರು ಲೋಡ್ ಅನ್ಲೋಡ್ ಎಲ್ಲ ಮಾಡ್ಬಿಟ್ಟು ನನ್ ಮಗಂದ್ ಎಲ್ಲ ಪೀಸಾಗಿ ಬಂದ್ವಿ ಗುರು. ನಮ್ಮ ಏರಿಯಾಗಾದ್ರೆ ಇದಾದ್ರೆ ಹೆವಿಯಾಗ ಇತ್ತು ಲೋಡ್ ಮಾತ್ರ. 2 ಲೋಡ್ ಆಗೋದು ಎತ್ತಿ ನನ್ ಮಗಂದ್ ಒಂದೇ ಲೋಡ್ಗೆ ಹಾಕ್ತಿವಿ ನೋಡು, ನಾನು ನಾ ತಾತಪ್ಪನ. ಎಲ್ಲ ಸೈಕ್ ಸೈಕ್ ಆಗ್ಬಿಟ್ಟ. ಕಸ್ಟಮರ್ ಆದ್ರೆ 2 ಲೋಡ್ ರೋಸಯ್ಯ ಅಂದ್ರೆ 1 ಲೋಡ್ ಅಲ್ಲೇ ಮುಗಿಸ್ಬಿಟ್ಟಿದ್ರಿ ಅಂದ್ರು. ಇಲ್ಲ ಲೋಡ್ ಅನ್ಲೋಡ್ ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಯ್ತು. ನಾವೇ ಹೋಗಿ ಮನೆಗೆ ಹೋಗೋದಂತ ಒಂದೇ ಲೋಡ್ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಹೋಗೋರು ಮನೆಗೆ.